ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಸುಧಾಚಲರ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಸ್ಕೂಲ್ಗೆಲ್ಲ ಹೋದ್ಮೇಲೆ ಆಮೇಲೆ ನಾನೆಲ್ಲ ಕೆಲಸ ಮಾಡ್ಕೋತೀನಿ. ಮನೇಲಿ ಎಷ್ಟೊಂದು ಕೆಲಸಗಳಿರುತ್ತೆ, ಮಾಡ್ತಾಯಿದ್ರೆ ಇರುತ್ತೆ, ಕೆಲಸ ಮುಗಿಯೋದೇ ಇಲ್ಲ. ಸ್ವಲ್ಪ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ತುಂಬ ಮೆಸ್ಸಿಯಾಗಿತ್ತು ಅಂದ್ಬಿಟ್ಟು ಅರ್ಜೆಂಟ್ಗೆಲ್ಲ ಎತ್ಕೊಂಡು ನಾವು ಹಂಗೆ ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪೆಲ್ಲ ಚೆಲ್ಲೋಗ್ತಾ ಇರುತ್ತಲ್ವ, ಅದಕ್ಕೆ ಅದು ಎಲ್ಲ ಸ್ವಲ್ಪ ಒರೆಸೋಣ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಇವತ್ತು ಬಾಕ್ಸ್ಗಳೆಲ್ಲ ಒರೆಸ್ಕೊತಾ ಇದ್ದೀನಿ ಕ್ಲೀನಾಗಿ. ಎಲ್ಲ ಒರೆಸಿ ಒಂದು 3-4 ದಿನ, 3 ದಿನ, 5 ದಿನ, ಒಂದು ವಾರ ಬಿಟ್ಕೊಂಡು ಒರೆಸ್ಕೊತಾ ಇದ್ದರೆ ಕ್ಲೀನಾಗಿರುತ್ತೆ. ಇಲ್ಲಾಂದರೆ ಚೆನ್ನಾಗೇ ಇರಲ್ಲ, ಎಲ್ಲ ಚೆಲ್ಲಾಡ್ಬಿಟ್ಟಿರ್ತೀವಿ, ನಾವೇ ಅರ್ಜೆಂಟಿಗೆ ನಾವೇ ಚೆಲ್ಬಿಟ್ಟಿರ್ತೀವಿ. ಆಮೇಲೆ ತಿರ್ಗಾ ನಮ್ಮಿಂದನೇ ನೋಡೋದಕ್ಕಾಗಲ್ಲ. ಅದಕ್ಕೆ ಯಾವಾಗ 3 ದಿನ 4 ದಿನಕ್ಕೊಂದು ಸಲ ಕ್ಲೀನ್ ಮಾಡ್ಕೊತಾ ಇದ್ದರೆ ಕ್ಲೀನಾಗಿರುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಕುಕ್ಕರ್ಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಒಗ್ಗರಣೆ ಹಾಕಿ, ಲಾಸ್ಟಾಗಿ ಸಾಂಬಾರು ಮಾಡಿ ಲಾಸ್ಟಾಗಿ ಒಗ್ಗರಣೆ ಕೊಡ್ತಾರೆ, ಆ ಥರನೂ ಮಾಡ್ಬೋದು. ನಾನು ಈ ಥರ ಮಾಡ್ಕೋತೀನಿ. ಫಸ್ಟೇ ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಈರುಳ್ಳಿ, ಆಮೇಲೆ ನಾವು ತರಕಾರಿ ಹಾಕಿ, ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ಬೀನ್ಸು, ಹೀರೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ನಾನಿವತ್ತು ದಂಟು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಸಾಂಬಾರು. ತುಂಬಾ ಚೆನ್ನಾಗಿತ್ತು ಸಾರು ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಇಂಗು, ಸ್ವಲ್ಪ ಪೆಪ್ಪರ್, ಮೆಣಸು ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಟ್ಬಿಟ್ಟು, ಆಮೇಲೆ ತರಕಾರಿ ಎಲ್ಲ ಸ್ವಲ್ಪ ಅದರಲ್ಲೇ ಬಾಡಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬಾಡಿಸಿದಾದ್ಮೇಲೆ ಇದಕ್ಕೇ ಸ್ವಲ್ಪ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಸ್ವಲ್ಪ ಎಣ್ಣೆಲೆ ಫ್ರೈ ಆಗೋ ಥರ ಬಾಡಿಸ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು, ಬೇಳೆ ನಾನು ಸಪ್ರೇಟ್ ಬೇಯಿಸಿಟ್ಕೊಂಡಿದ್ದೆ. ಬೇಳೆ, ಟೊಮೊಟೊ, ಬೆಳ್ಳುಳ್ಳಿ ಹಾಕಿ ಬೇಯಿಸಿಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಒಗ್ಗರಣೆಗೂ ಹಾಕ್ಬೋದು, ನಾನು ಬೇಳೆಗೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಸ್ಕೊಂಡು ಆ ಒಗ್ಗರಣೆಗೆ ಹಾಕಿ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ನೀರು ಹಾಕಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸಿಂಪಲ್ಲಾಗಿರುತ್ತೆ, ಆದರೆ ಚೆನ್ನಾಗೂ ಇರುತ್ತೆ. ತುಂಬಾ ಟೇಸ್ಟಾಗಿತ್ತು ಸಾಂಬಾರು ಮಾತ್ರ. ನೀವು ಒಂದು ಸಲ ಮನೆಗೆ ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಾಗಿತ್ತು ಸಾರು. ಇಷ್ಟೇ ಸಿಂಪಲ್, ಈಸಿಯಾಗೂ ಮಾಡ್ಬೋದು. ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ, ತುಂಬಾ ಟೇಸ್ಟಾಗಿತ್ತು. ಎಲ್ಲ ಬೇಯಿಸಿ ಒಗ್ಗರಣೆ ಹಾಕಿದ್ರೆ ಅದು ನಂಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೋತೀನಿ. ಎಲ್ಲರೂ ಚೆನ್ನಾಗಿದೆ ಅಂತಲೇ ತಿಂದರು. ನಮ್ಮ ಮನೇಲಿ ಇಷ್ಟ ಆಗೈತೆ ಸಾಂಬಾರು. ಈ ಥರ ಮಾಡಿದ್ರೇ ಇಷ್ಟ ಆಗೋದು ಅವ್ರಿಗೂ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಬಿಟ್ಟು ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.